ಬಂಧುಗಳೇ ನಮಸ್ಕಾರ. ನಾನಿಮ್ಮ ಭೀಮಪುತ್ರಿ ಬ್ರಿಗೇಡ್ನ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಇವತ್ತು ಏನು ಇಷ್ಟೊತ್ತಿನಲ್ಲಿ ಮೇಡಮ್ ಲೈವ್ ಬಂದಿದ್ದಾರೆ, ಬಹಳ ದಿನಗಳ ನಂತರ ಅಂತ ಅಂದ್ಕೊಳ್ತಾ ಇದ್ದೀರಾ. ಹೌದು ಬಂಧುಗಳೇ, ಬಹಳ ತುರ್ತಾದ ವಿಚಾರ. ಬಿಗ್ ಬಾಸ್ ಅನ್ನೋ ಏನು ರಿಯಾಲಿಟಿ ಶೋ ಕಲರ್ಸ್ ಕನ್ನಡದಲ್ಲಿ ನಡೀತಾ ಇತ್ತು, ಆ ಸ್ಟುಡಿಯೋಗೆ ಇವತ್ತು ಬೀಗ ಬಿದ್ದಿದೆ. ಸೊ ಬೀಗ ಬಿದ್ದಿದ್ರೆ ಮೇಡಮ್ ಯಾಕೆ ರಿಯಾಲಿಟಿ ಶೋ ವಿಚಾರವಾಗಿ ಬಂದು ಲೈವ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಂಧುಗಳೇ, ರಿಯಾಲಿಟಿ ಶೋ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ಇಡೀ ಕರ್ನಾಟಕದಾದ್ಯಂತ ಜನ ವೀಕ್ಷಿಸ್ತಾ ಇದ್ರು. ವಿಚಾರ ಅದಷ್ಟೇ ಅಲ್ಲ, ಆ ಬಿಗ್ ಬಾಸ್ ಶೋಗೋಸ್ಕರ ಬಹಳಷ್ಟು ಸ್ಪರ್ಧಿಗಳು ತಮ್ಮ ಆರ್ಥಿಕ ಸಂಕಷ್ಟಗಳಿದ್ರೂ ಸಹ ಎಷ್ಟೋ ಜನ ತಮ್ಮ ಒಡವೆಗಳನ್ನು ಮಾರಿ ಬೇರೆ ಬೇರೆ ಒಂದು ನಿಟ್ಟಿನಲ್ಲಿ ಅವರು ಅದಕ್ಕೆ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸ್ಕೊಂಡು ಏನೋ ತಮ್ಮ ಬದುಕನ್ನು ಕಟ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಆ ಶೋಗೆ ಬಂದಿರ್ತಾರೆ. ಇಡೀ ಕರ್ನಾಟಕದಂತ ಆ ಶೋನ ನೋಡ್ತಾರೆ. ಸುದೀಪ್ ಅವರು ಬಹಳ ಅದ್ಭುತವಾಗಿ ಆ ಶೋನ ನಡೆಸ್ಕೊಡುವಂಥದ್ದು ನಾವು ಸಹ ನೋಡಿದ್ದೀವಿ. ಆದರೆ ನಾನೊಬ್ಬ ಹೋರಾಟಗಾತಿಯಾಗಿ ನಾನು ಯಾವಾಗಲೂ ಸಹ ಶೋನ ರೆಗ್ಯುಲರ್ ನಾನು ವಾಚರ್ ಅಲ್ಲ. ಆದರೆ ಇವತ್ತು ಬಂದಿರೋ ವಿಚಾರ ಏನಂದರೆ, ಆ ಕಲಾವಿದರ ಬದುಕನ್ನು ಸಹ ಕಡೆಗಣಿಸ್ತು. ಏನು ರಾಮನಗರ ಹಾಗೂ ಬಿಡದಿಯ ಅಧಿಕಾರಿಗಳು ಮಾಲಿನ್ಯ ಏನು ನಮ್ಮ ಪರಿಸರ ಮಾಲಿನ್ಯ ನಿರ್ಮೂಲನಾ ಮಂಡಳಿ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ತಹಶೀಲ್ದಾರ್ ಸಮೇತ ಬಂದು ಬೀಗವನ್ನು ಹಾಕುವಂಥ ಕೆಲಸ ಮಾಡಿದರು. ಸೊ ಬಂಧುಗಳೇ, ಇದರಲ್ಲಿ ಇದಷ್ಟೇ ಕಾಳಜಿ ಅಲ್ಲ, ಒಂದು ಶೋಗೋಸ್ಕರ ಬಂದು ಮಾತಾಡ್ತಾ ಇದ್ದಾರಲ್ಲ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಆದರೆ ವಿಚಾರ ಏನಂದರೆ, ಸುಮಾರು 6 ತಿಂಗಳು 700 ಕಾರ್ಮಿಕರುಗಳು ಈ ಶೋನ್ನೇ ನಂಬಿ ಅವರು ಏನೋ ಒಂದು ಕಮಿಟ್ಮೆಂಟು ಬಂದು ಇಲ್ಲಿಗೆ ಸೇರ್ಕೊಂಡಿರ್ತಾರೆ. ಈ ಶೋ ಸ್ಟಾರ್ಟ್ ಆಗಲಿಕ್ಕೆ ಒಂದು 2-3 ತಿಂಗಳು ಮುಂಚೆನೇ ಎಲ್ಲರನ್ನ ಕಾರ್ಮಿಕರನ್ನ ತಗೊಂಡಿರ್ತಾರೆ. ಅವರು ಸಹ ಒಂದು ಆಶಾಭಾವನೆಯಿಂದ ಸಾಲನೋ ಸೋಲನೋ ಏನೋ ಮಾಡಿಕೊಂಡು ಅವರೊಂದು ಸಂಬಂಧಪಟ್ಟಂಗೆ ತಮ್ಮ ಕಮಿಟ್ಮೆಂಟ್ಗಳನ್ನ ಇಟ್ಕೊಂಡಿರ್ತಾರೆ. 3 ಇದರಲ್ಲಿ ಶಿಫ್ಟಲ್ಲಿ 700 ಕಾರ್ಮಿಕರುಗಳು ಕೆಲಸ ಮಾಡ್ತಾ ಇರ್ತಾರೆ. ಸೊ ಏಕಾಏಕಿ ಬಂದು ಆ ಯಾವ ಕಾರ್ಮಿಕರನ್ನು, ಅಲ್ಲಿರೋ ಕಲಾವಿದರನ್ನು ಏನನ್ನೂ ಕನ್ಸಿಡರ್ ಮಾಡದೆ ರಜಾ ಇದ್ರು, ಇವತ್ತು ಯೋಚನೆ ಮಾಡಿ ಬಂಧುಗಳೇ, ವಾಲ್ಮೀಕಿ ಜಯಂತಿ ಗವರ್ಮೆಂಟ್ ಹಾಲಿಡೇ, ಸರ್ಕಾರಿ ರಜಾ ಇದ್ರೂ ಸಹ ಎಷ್ಟು ಅದ್ಭುತವಾಗಿ ಎಷ್ಟು ಸಕ್ರಿಯವಾಗಿ ನಮ್ಮ ಅಧಿಕಾರಿಗಳು ಇಲಾಖೆಗಳು ಬಂದು ಅಷ್ಟು ಕಾಳಜಿಯಿಂದ ಬಂದು ಆ 700 ಕಾರ್ಮಿಕರು ಮತ್ತೆ ನಂಬಿರುವಂತ ಹಲವು ಬಡ ಕಲಾವಿದರು, ಪ್ರತಿಭಾನ್ವಿತ ಕಲಾವಿದರು, ಇವರು ಎಲ್ಲರನ್ನೂ ಹೊರಗೆ ಹಾಕಿ ಬೀಗ ಹಾಕುವಂತ ಕೆಲಸವನ್ನ ಮಾಡಿದೆ. ನನಗೆ ಅಬ್ಜೆಕ್ಷನ್ ಇರುವಂಥದ್ದು, ಏಕಾಏಕಿ ಇವತ್ತು ನೀವು ನಿನ್ನೆ ನೋಟಿಸ್ ಕೊಟ್ಟಿದ್ದೀರಾ, ಇವತ್ತು ಏಕಾಏಕಿ ಬೀಗ ಹಾಕಿದ್ದೀರಾ. ಸೊ ಇದು ಇಮ್ಮಿಡಿಯೇಟು. ಇವತ್ತು ನೀವು ನಿನ್ನೆ ನೋಟಿಸ್ ಕೊಟ್ಟು ಇವತ್ತು ಅವರು ಹೋಗಿ ಸ್ಟೇ ತರಲಿಕ್ಕಾಗಲ್ಲ. ಯಾಕೆ ಅಂದರೆ ಇವತ್ತು ಲೀವ್ ಇರತ್ತೆ. ಆ ಒಂದು ನಿಟ್ಟಿನಲ್ಲಿ ನೀವು ಈ ಥರದ್ದೊಂದು ಕ್ರಮವನ್ನು ಜರುಗಿಸಿದ್ರಿ. ನಾನು ಅದನ್ನ ಏನು ಹೇಳ್ತಾ ಇರೋದು ಅಂದರೆ, ಬಂಧುಗಳೇ, ಇವಾಗ ಬಹಳಷ್ಟು ವಿಚಾರಗಳಲ್ಲಿ ಏನು STP ಪ್ಲಾಂಟ್ ಇಲ್ಲ ಅಂಥೇಳಿ ನೀವು ಏನು ಬಹಳಷ್ಟು ಹೋರಾಟಗಾರರು ಹೋರಾಟ ಮಾಡಿದ್ದಾರೆ. ಸರಿ, ಅವ್ರು ಕೇಳ್ತಾ ಇರೋದು STP ಪ್ಲಾಂಟ್ ಇಲ್ಲ, ಏನು ಸ್ಟುಡಿಯೋ ಇದೆ, ಸಂಬಂಧಪಟ್ಟ ಸ್ಟುಡಿಯೋಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟಾಗ ಆ ಸ್ಟುಡಿಯೋದವರು ಕಡೆಗಣಿಸಿರಬಹುದು. ಆದರೆ 2 ತಿಂಗಳು ಮುಂಚೆಯಿಂದಾನು ಈ ಶೋಗೆ ಸಂಬಂಧಪಟ್ಟಂಗೆ ಸೆಟ್ ವರ್ಕ್ ನಡೀತಾ ಇತ್ತು. ಕಲಾವಿದರುಗಳಲ್ಲಿ ವರ್ಕ್ ಮಾಡ್ತಾ ಇದ್ರು, ಕ್ಯಾಮ್ರಾಮ್ಯಾನ್ಗಳು, ಶೂಟಿಂಗ್ ಕ್ರೂಗಳಿರ್ಬಹುದು, ಬಹಳಷ್ಟು ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ತಾ ಇದ್ದಾಗ್ಲೂ ಸಹ ನೀವು ಅವರಿಗೆ ಯಾಕೆ ಒಂದು ನೋಟಿಸನ್ನ ಕೊಡ್ಲಿಲ್ಲ? ಈ ತರ ಉಲ್ಲಂಘನೆ ಆಗಿದೆ, STP ಪ್ಲಾಂಟ್ ಇಲ್ಲ, ಇವರು ಇದು ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು NOC ತಗೊಂಡಿಲ್ಲ, ಪರ್ಮಿಷನ್ ತಗೊಂಡಿಲ್ಲ, ಹಾಗಾಗಿ ನೀವು ಇಲ್ಲಿ ಶೋ ನಡೆಸಿದ್ರೆ ನಿಮಗೆ ತೊಂದರೆ ಆಗ್ಬೋದು ಅಂತ ನೀವು ಯಾಕೆ ಆ ಶೋ ನಡೆಸೋಂಥವ್ರಿಗೆ ಯಾವೊಂದು ನೋಟಿಸ್ ಕೊಡಲಿಲ್ಲ? ಯಾಕಂದ್ರೆ ನಿಮಗೆ ಗೊತ್ತಿದೆ ಬಿಗ್ ಬಾಸ್ ಶೋ ಏನು ಯಾರಿಗೇನು ಗೊತ್ತಿಲ್ಲದೆ ಇರೋವಂಥದ್ದಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತಿದೆ ಅಂದಮೇಲೆ ನಿಮಗೂ ಸಹ ಗೊತ್ತಿದೆ. ನೀವ್ಯಾಕೆ ಅದನ್ನ ಈ ತರ ಸಮಸ್ಯೆ ಆಗಬಾರ್ದು ಅನ್ಲಿಕ್ಕೆ ನೀವ್ಯಾಕೆ ಅವ್ರಿಗೆ ನೋಟಿಸ್ ಕೊಡಲಿಲ್ಲ? ನೀವ್ಯಾಕೆ ಏನು ಕಲರ್ಸ್ ಕನ್ನಡ ಏನು ಈ ಟೀಮ್ ಬಿಗ್ ಬಾಸ್ ಟೀಮನ್ನು ಈ ಶೋನ ನಡೆಸ್ಕೊಡ್ತಾರೆ ಅವ್ರಿಗೆ ಯಾಕೆ ಪ್ರಿಯರ್ ನೋಟಿಸ್ ಕೊಡಲಿಲ್ಲ ನೀವು? ಇಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇರೋದು, 700 ಕಾರ್ಮಿಕರನ್ನ ನೀವು ಯಾವುದೇ ರೀತಿಯಾದ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಇಲ್ಲಿ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಕ್ಟ್ ವೈಲೇಷನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಹೌದು, ಒಪ್ಪಬೇಕಾದಂಥದ್ದೇ. ಆದರೆ ಇಲ್ಲಿ ಕಾರ್ಮಿಕರ ಹಕ್ಕುಗಳಿಗೂ ಸಹ
ಚ್ಯುತಿಯಾಗಿದೆಯಲ್ವಾ? ಕಾರ್ಮಿಕರ ಹಕ್ಕುಗಳನ್ನು ಸಹ ಪ್ರಾಬ್ಲಮ್ ಆಗಿದೆಯಲ್ವಾ? ಉಲ್ಲಂಘನೆ ಆಗಿದೆಯಲ್ವಾ? ಕಾರ್ಮಿಕರು ಲೆಕ್ಕಕ್ಕಿಲ್ವಾ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ 1 2 ಅಲ್ಲ, 2 3 ಜನ ಅಲ್ಲ, 700 ಕಾರ್ಮಿಕರು. ಆ ಕಾರ್ಮಿಕರ ಬಗ್ಗೆ ಯಾಕೆ ಯೋಚನೆ ಮಾಡಲಿಲ್ಲ ನೀವು? ರಾಮನಗರ ಜಿಲ್ಲಾಡಳಿತ ಇರಬಹುದು, ಬಿಡದಿಯ ಅಧಿಕಾರಿಗಳಿರಬಹುದು, ನಮ್ಮ ಆರಕ್ಷಕ ಸಿಬ್ಬಂದಿಗಳು, ಅವರು ಪೊಲೀಸ್ ಡಿಪಾರ್ಟ್ಮೆಂಟು ಬಿಡಿ, ಆ ಕೋರ್ಟ್ ಆರ್ಡರ್ಸ್ ಮತ್ತೆ ಅಧಿಕಾರಿಗಳು ಏನು ಹೇಳ್ತಾರೆ ಅದ್ರ ಪ್ರಕಾರ ಅವ್ರು ಬಂದಲ್ಲಿ ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಡು ಬಂದು ಆ ಆದೇಶವನ್ನು ಪಾಲನೆ ಮಾಡಿರ್ತಾರೆ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿರ್ತಾರೆ. ಆದರೆ 700 ಕಾರ್ಮಿಕರ ಬದುಕನ್ನ ಬೀದಿಗಿಡ್ಲಿಕ್ಕೆ ಮುಂಚೆ ಯಾಕೆ ಒಂದು ನೋಟಿಸ್ ಕೊಡ್ಲಿಲ್ಲ? ಅವ್ರ ಬಗ್ಗೆ ಯಾಕೆ ಆಲೋಚನೆ ಮಾಡಲಿಲ್ಲ? ಇಷ್ಟು ತುರ್ತಾಗಿ ಬಂದು ಇಮ್ಮಿಡಿಯೇಟ್ ಬೀಗ ಹಾಕಿ ಸೀಸ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಬೇರೆ ಯಾವ ವಿಚಾರದಲ್ಲೂ ಈ ತುರ್ತು ಕೆಲ್ಸಕ್ಕೆ ಬರೋದಿಲ್ವಾ? ಸೊ STP ಪ್ಲಾಂಟ್ ಇಲ್ಲದೆ ಇರುವಂಥದ್ದು ಇದು ಒಂದೇ ಜಾಗದಲ್ಲ ಅಂತ ನನ್ನ ಪ್ರಶ್ನೆ. ಇಡೀ ಬಿಡದಿನಲ್ಲಿ 100 ಇಂಡಸ್ಟ್ರಿಯಲ್ ಏರಿಯಾಗಳಿದ್ದಾವೆ, 100 ಇಂಡಸ್ಟ್ರೀಸ್ಗಳು ವರ್ಕ್ ಮಾಡ್ತಾ ಇದ್ದಾವೆ. ಎಲ್ಲದಕ್ಕೂ STP ಪ್ಲಾಂಟ್ಗಳು ಇದೆಯಾ? ಎಲ್ಲದರಲ್ಲಿ STP ಪ್ಲಾಂಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ? ಅಷ್ಟು ಕ್ಲಿಯರ್ ಕಟ್ ಆಗಿ ಕೆಲಸ ಮಾಡ್ತಾ ಇದೆಯಾ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನೋದು ನನ್ನ ಪ್ರಶ್ನೆ. ಅವರಿಗೆ ಅಟ್ಲೀಸ್ಟ್ ಒಂದು 2-3 ದಿನ ಟೈಮ್ ಕೊಡ್ಬೋದಾಗಿತ್ತು. ಅವ್ರು ಏನಿದೆ ಅದಕ್ಕೆ ಪ್ರಾಪರ್ ಆಗಿ ಆದೇಶ ತಗೊಂಡು ಬಂದು, ನಾನಿಲ್ಲಿ ಮಾತಾಡ್ತಾ ಇರೋದು ಕಾರ್ಮಿಕರು ಹಾಗೂ ಏನು ಕಲಾವಿದರುಗಳಿದ್ದಾರೆ ಅವರ ಒಂದು ಇಂಟ್ರೆಸ್ಟಿಂದ ನಾನು ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಅಟ್ಲೀಸ್ಟ್ ಒಂದು 2-3 ದಿನ ನೀವು ಸಮಯ ಕೊಡ್ಬೋದಾಗಿತ್ತು. ಅವ್ರು ಹೋಗಿ ನಿಮ್ಮ ನೋಟಿಸ್ ಬೇಸ್ ಮೇಲೆ ಸ್ಟೇಗೆ ತಗೊಂಡು ಬಂದು ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಇಮ್ಮಿಡಿಯೇಟು ಅದಕ್ಕೆ ಏನು ಪರ್ಮಿಷನ್ ತಗೊಳ್ಬೇಕು ನಿಮ್ಮ ಇದರಿಂದ ಪರ್ಮಿಷನ್ ತಗೊಳ್ತಾ ಇದ್ರು, ಪ್ರಾಪರ್ ಆಗಿ ಹೋಗ್ತಾ ಇತ್ತು, ಯಾವ ಕಾರ್ಮಿಕರಿಗೂ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಆ ಶೋಗೆ ಪ್ರಾಬ್ಲಮ್ ಆದಾಗ ಅಷ್ಟು ಕಾರ್ಮಿಕರ ಬದುಕಿಗೂ ಸಹ ಎಫೆಕ್ಟ್ ಆಗುತ್ತೆ. ಅವರು 6 ತಿಂಗಳು ನಾವು 3 ಶಿಫ್ಟಲ್ಲಿ ಕೆಲಸ ಮಾಡ್ತೀರಿ ಅಂದುವಾಗ ಎಷ್ಟು ಸಾಲ ಮಾಡ್ಕೊಂಡಿರ್ತಾರೋ, ಯಾವ್ಯಾವ ಕಮಿಟ್ಮೆಂಟಿಗೆ ಅವ್ರು ಬಿದ್ದಿರ್ತಾರೋ, ಏಕೈಕಿ ಅವ್ರನ್ನ ದುಡ್ದಂಗೆ ಆಗ್ಲಿಲ್ವಾ? ಸೊ ಇದು ನಿಮಗೆ ತಪ್ಪು ಅನ್ನಿಸ್ತಾ ಇಲ್ವಾ? ಸೊ ಇಲ್ಲಿ ಬರೀ ಶೋ ಒಂದನ್ನೇ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಮತ್ತೆ ಈ ಸ್ಟುಡಿಯೋದವರು, ನಿಮಗೆ ಸ್ಟುಡಿಯೋದವರಿಗೆ STP ಪ್ಲಾಂಟ್ ಪ್ರಾಪರ್ ಆಗಿ ವರ್ಕ್ ಆಗ್ತಾ ಇಲ್ಲ, ನಿಮಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಅಟ್ಲೀಸ್ಟ್ ಅದ್ರ ಬಗ್ಗೆ ಆ ಶೋ ನಡೆಸೋರಿಗೆ ನೀವು ಅದ್ರ ಬಗ್ಗೆ ನೀವು ಕೊಡ್ಬೇಕಿತ್ತಲ್ಲ, ಮಾಹಿತಿ ಕೊಡ್ಬೇಕಿತ್ತಲ್ಲ. ಅಟ್ಲೀಸ್ಟ್ ಅವರನ್ನ ಒಂದು ಪರ್ಮಿಷನ್ ಸಿಕ್ ಮಾಡ್ಕೊಳ್ತಾ ಇದ್ರಲ್ಲ. ಸೊ ಇಲ್ಲಿ ಏನು ಸ್ಟುಡಿಯೋ ಇದೆ ಅವ್ರದ್ದು ಸಹ ದೊಡ್ಡ ತಪ್ಪಿದೆ, ಕಾನೂನೇ ಇದೆ. ಅಪ್ಪಿತಪ್ಪಿ ಯಾವುದೋ ಒಂದು ಪ್ರಾಪರ್ಟಿ ಇದನ್ನ ನೀವು ವಶಕ್ಕೆ ತಗೊಳ್ಬೇಕಾದ್ರೆ ಯಾವ್ದಾದ್ರು ಒಂದು ಆಕ್ಟ್ ಅಲ್ಲಿ ಆ ಬಾಡಿಗೆದಾರ ಇದ್ರೆ, ಅಲ್ಲಿ ಲೀಸಿಗಿದ್ರೆ ಅವರಿಗೂ ಸಹ ನೋಟಿಸ್ ಸರ್ವ್ ಮಾಡಿ, ನೋಡಿ ಇಷ್ಟು ದಿನದೊಳಗಡೆ ನಾವು ಪ್ರಾಪರ್ಟಿನ ವಶಕ್ಕೆ ತಗೊಳ್ತಾ ಇದೀವಿ, ಬೀಗ ಹಾಕ್ತಾ ಇದೀವಿ, ನಿಮ್ದೇನಿದೆ ನೀವು ಸೆಟಲ್ ಮಾಡ್ಕೊಳ್ಳಿ, ಖಾಲಿ ಮಾಡಿ ಅಂತ ಅವರಿಗೂ ಸಹ ನೋಟಿಸ್ ಕೊಡಬೇಕು. ಆ ಪ್ರಕ್ರಿಯೆ ಆಗಿದೆಯಾ? ಅದನ್ನ ಮಾಡಿದಾರಾ? ಮಾಡಿಲ್ಲ ಅಂತ ನಾನು ಅನ್ಕೊಳ್ತೀನಿ. ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ. ಸೊ ಇಲ್ಲಿ ನನ್ನ ಕನ್ಸರ್ನ್ ಏನಂದ್ರೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದ ಅನ್ಯಾಯ ಆಗಬಾರದು ಅನ್ನುವಂಥದ್ದು. ಮತ್ತೆ ಮುಂದಕ್ಕೆ ಇನ್ನೊಂದು ವಿಚಾರ ಏನಂದ್ರೆ, ನಾನು ಹಿಂದೆ ಹೇಳ್ದಂಗೆ ಈ ಏನು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಏನಿದೆ, ಬಹಳಷ್ಟು 100 ಕಾರ್ಖಾನೆಗಳಿದ್ದಾವೆ. KDB ಇಂದ ಲ್ಯಾಂಡ್ಗಳನ್ನ ಅಲಾಟ್ಮೆಂಟ್ ಮಾಡಿದ್ದಾರೆ. ಆ ಲ್ಯಾಂಡ್ಗಳಿಗೆ ಸಂಬಂಧಪಟ್ಟಂಗೆ ಅದನ್ನು ತಗೊಂಡು ಬಹಳಷ್ಟು ಇಂಡಸ್ಟ್ರೀಸ್ಗಳು ನಡೀತಾ ಇದೆ. ಇಂಡಸ್ಟ್ರೀಸ್ಗಳಲ್ಲಿ ಒಂದು 50 to 60% ಯಾವುದೇ ಒಂದು ಕಾನೂನನ್ನು ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ಉದಾಹರಣೆಯಾಗಿ ನಾನೇ ಹಲವು ಸ್ಟೇಷನ್ಗಳಲ್ಲಿ ಇದರ ವಿರುದ್ಧ, ಉಲ್ಲಂಘನೆಯ ವಿರುದ್ಧ, ಏನು ಪರಿಸರ ಮಾಲಿನ್ಯ ಮಂಡಳಿ ಏನಿದೆ ಅದು ಯಾವುದೋ ಒಂದು ಆಕ್ಟ್ ಸರ್ವೈವಲ್ ಆಗ್ತಾ ಇಲ್ಲ, ಪ್ರಾಪರ್ ಆಗಿ ಅವರು ಅದರಿಂದ ಒಂದು ಪರ್ಮಿಷನ್ ಸಿಕ್ ಮಾಡಿಲ್ಲ ಅಂತೇಳಿ ಹಲವು ಸಾರಿ ನಾನು FIR ಸಹ ಮಾಡಿಸಿದ್ದೀನಿ. ಬೇಕಾದಷ್ಟು ಕಂಪ್ನಿಗಳಲ್ಲಿ ವೈಲೇಷನ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 6-7 ಪೊಲೀಸ್ ಸ್ಟೇಷನ್ಗಳಲ್ಲಿ FIR ಸಹ ಮಾಡಿಸಿದ್ದೀವಿ. ಇದೇ ಒಂದು ವಿಚಾರವಾಗಿ ಹಲವು ಮೀಡಿಯಾಗಳಲ್ಲಿ ನ್ಯೂಸ್ಗಳಾಗಿದೆ. ಮತ್ತೆ ಡೆಕ್ಕನ್ ಹೆರಾಲ್ಡ್, ಇಂಡಿಯನ್ ಎಕ್ಸ್ಪ್ರೆಸ್ ಇದರಲ್ಲಿ ಎಲ್ಲವೂ ಸಹ ಸುದ್ದಿ ಕವರ್ ಆಗಿದೆ. ಆದರೂ ಸಹ ಆವಾಗ ಯಾವುದೇ ತುರ್ತು ಪರಿಸ್ಥಿತಿ ಇರಲಿಲ್ಲ. ಆವಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರದಲ್ಲಿ ಆಕ್ಟ್ ಮಾಡಿದಂಥದ್ದು, ಏನು ಟೋಟಲಿ ನಿರಾಸಕ್ತಿಯಿಂದ ಇದ್ದಂಥದ್ದು. ಆವಾಗ ಯಾಕೆ ಆ ಥರ ಮಾಡಿದ್ರಿ? ಈಗ ಏನು ಅಷ್ಟೊಂದು ತುರ್ತಿತ್ತು ಅಂತ ನನಗೆ ಅರ್ಥ ಆಗಲಿಲ್ಲ. ಒಂದು 2-3 ದಿನ ಸಮಯ ಕೊಡ್ಲಿಕ್ಕೆ ಆಗದೆ ಇರೋಷ್ಟು ಅರ್ಜೆನ್ಸಿ ಏನಿತ್ತು? ಕೋರ್ಟ್ ಆರ್ಡರ್ ನಿಮಗೆ ಮಾಡಿರ್ಬೋದು. ಕೋರ್ಟ್ ಆರ್ಡರ್ ನಾವು ಕೊಟ್ಟಿರೋ ಹಲವು ಕಂಪ್ಲೇಂಟ್ಗಳಲ್ಲಿ ನೀವು ಕೋರ್ಟ್ ಆರ್ಡರ್ ತಗೊಳ್ಬೋದಾಗಿತ್ತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವೇನು ಮಾಲಿನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ, ಹಲವು ಫ್ಯಾಕ್ಟ್ರಿಗಳಿದೆ. ನಾನೇ ಕರ್ಕೊಂಡು ಹೋಗಿ ತೋರಿಸಿದ್ದೀನಿ, ಎಷ್ಟೋ ಸಾರಿ ಅಧಿಕಾರಿಗಳಿಗೆ ತೋರಿಸಿದ್ದೀನಿ. ಅವ್ರಗಳಿಗೆ ಏನು ಫ್ಯಾಕ್ಟ್ರಿಯಿಂದ ರೀಸೈಕಲ್ ಮಾಡದೆ ಫ್ಯಾಕ್ಟ್ರಿಯಿಂದ ಬರೋ ವೇಸ್ಟ್ನ ಡೈರೆಕ್ಟ್ ಆಗಿ ರೋಡ್ಗೆ ಬಿಡ್ತಾ ಇದ್ರು, ಡೈರೆಕ್ಟ್ ಆಗಿ ರಾಜಕಾಲುವೆಗಳಿಗೆ ಬಿಡ್ತಾ ಇದ್ರು, ಡೈರೆಕ್ಟ್ ಆಗಿ ಕೆರೆಗಳಿಗೆ ಬಿಡ್ತಾ ಇದ್ರು. ಓಪನ್ ಆಗಿ ಅದು ಇಂಡೈರೆಕ್ಟ್ ಆಗಿ ನಮ್ಮ ಹೊಟ್ಟೆಗಳಿಗೆ ಸೇರ್ತಾ ಇದ್ದಂಥದ್ದು.
ಅದನ್ನ ನಾವು ಟೆಸ್ಟ್ಗಳು ಸಹ ಮಾಡಿಸಿದ್ವಿ. ಟೆಸ್ಟ್ ಮಾಡಿದಾಗ ಹೆವಿ ಮೆಟಲ್ಸ್ಗಳೆಲ್ಲ ಫೈಂಡ್ ಆಗಿದೆ ಅಲ್ಲಿ. ಆದ್ರೂ ಸಹ ಈ ಏನು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಜರುಗಿಸಲಿಲ್ಲ. FIR ಮಾಡಿದ್ರು ಸಹ ಕ್ರಮ ಜರುಗಿಸಲಿಲ್ಲ. ಹೀಗೆ ನಾನು ಈ ಒಂದು ಘಟನೆನ ನೆನೆಸ್ಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ಎಲ್ಲ ಸಾಕ್ಷಿ ಆಧಾರಗಳು ನಮ್ಮ ಹತ್ರ ಇದೆ, ಅದ್ರ ಸಮೇತನೇ ನಾನು ಮಾತಾಡ್ತಾ ಇದ್ದೀನಿ. ಈ ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ಆಗ್ಬೇಕು, ಒಬ್ರಿಗೊಂದಲ್ಲ. ಸೊ ಈ ವಿಚಾರದಲ್ಲಿ ಏನಾಗಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋವಂಥದ್ದು. ಇಲ್ಲಿ ಒಂದು ಏನು ನಮ್ದು ಅರ್ಕಾವತಿ ಮತ್ತೆ ವೃಷಭಾವತಿ ಏನು ನದಿಗಳಿದ್ದು, ಜೀವ ನದಿಗಳಿದ್ವು, ಆ ನದಿಗಳನ್ನ ಕೆಂಗೇರಿ ಮೋರಿಯನ್ನಾಗಿ ಪರಿವರ್ತನೆ ಮಾಡಿರೋದಕ್ಕೆ ಮುಖ್ಯ ಕಾರಣ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅವರ ಒಂದು ಪ್ರಾಪರ್ ಆಗಿ ವರ್ಕ್ ಮಾಡದೇ ಇರುವಂಥ ಒಂದು ನೀತಿ. ಯಾಕೆ ಅಂದರೆ ಅಷ್ಟು ಚೆನ್ನಾಗಿ ಹರಿತಾ ಇದ್ದ ಆ ನದಿಗಳು ಇವತ್ತು ಕೊಳಚೆ ಒಂದು ಇದಾಗಿ ಮಾರ್ಪಾಟಾಗಿದೆ, ಕೆಂಗೇರಿ ಮೋರಿಯಾಗಿ ಮಾರ್ಪಾಡಾಗಿದೆ ಅಂತಂದರೆ ಅದರೊಳಗಡೆ ಇಂಡಸ್ಟ್ರಿಯಲ್ ವೇಸ್ಟು ಏನಿದೆ ಎಲ್ಲ ಡೈರೆಕ್ಟಾಗಿ ತೊಗೊಂಡೋಗಿ ರಾತ್ರಿ ಬಿಡ್ತಾ ಇದ್ರು. ಯಾವುದಕ್ಕೆ? ಈ ಕೆಂಗೇರಿ RR ನಗರದ ಏನು ಒಂದು ಭಾಗ ಇದೆ ಅಲ್ಲಿ ತಗೊಂಡೋಗಿ ಡೈರೆಕ್ಟಾಗಿ ಟ್ಯಾಂಕರ್ಗಳಲ್ಲಿ ತಗೊಂಡೋಗಿ ಆ ಕೆಮಿಕಲ್ನ STP ಪ್ಲಾಂಟಿಗೆ ತಗೊಂಡೋಗಿ ಹಾಕಬೇಕಿತ್ತು. ಆದರೆ ಅಲ್ಲಿ ತಗೊಂಡೋಗಿ ಹಾಕಿದರೆ ಅಲ್ಲೂ ಒಂದಷ್ಟು ದುಡ್ಡು ಕೊಡಬೇಕಾಗತ್ತೆ ಅಂತ ಹೇಳಿ ಡೈರೆಕ್ಟಾಗಿ ತಗೊಂಡೋಗಿ ಕೆಂಗೇರಿ ಮೋರಿ ಒಳಗಡೆ ಡಿಸ್ಚಾರ್ಜ್ ಮಾಡ್ತಾ ಇದ್ರು. ಎಷ್ಟು ನೈಟ್ ಇದ್ದು ಅದನ್ನೆಲ್ಲ ನಾವು ಹಿಡಿಸಿ ಲಾರಿ ಸಮೇತ ನಮ್ಮ ಜೀವದ ಹಂಗನ್ನ ತೊರೆದು ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗಳಿಗೆ ನಾವು ಅದನ್ನ ಕೊಟ್ಟಾಗ ನೈಟ್ ನಿಲ್ಸ್ ಹೋಗಿರ್ತೀವಿ, FIR ಮಾಡ್ತೀವಿ ಬೆಳಿಗ್ಗೆ ಬಂದು ಅಂತ. ಬೆಳಿಗ್ಗೆ ಬರೋ ಅಷ್ಟರಲ್ಲಿ ಅದ್ರೊಳಗಿರೋ ಕೆಮಿಕಲೇ ಮಾಯ, ಇನ್ನೊಂದೊಂದ್ಸರಿ ಅಲ್ಲಿರೋ ಲಾರಿಗಳೇ ಮಾಯ. ಗೊತ್ತಿಲ್ಲ ಮೇಡಮ್, ನಾವು ಜೀವದ ಹಂಗ ಬಿಟ್ಟು ನಾವು ತಗೊಂಬಂದು ನಿಲ್ಸಿರ್ತೀವಿ, ಗೊತ್ತಿಲ್ಲ ಮೇಡಮ್ ಏನಾಯ್ತು ಲಾರಿ ಅಂತ. ಪೊಲೀಸ್ ಸ್ಟೇಷನ್ ಅಲ್ಲಿ ನಿಲ್ಸಿರೋ ಲಾರಿ ಕೆಮಿಕಲ್ ಲಾರಿಗಳು ಮಾಯ, ಅದ್ರೊಳಗಡೆ ಕೆಮಿಕಲ್ ಮಾಯ. ಈ ಥರದ್ದೆಲ್ಲ ಕೆಲಸಗಳು ನಡೀತಾ ಇತ್ತು ಅಲ್ಲಿ. ಸೊ ಆವಾಗ ತುರ್ತಿರ್ಲಿಲ್ವಾ? ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೆ ಕಾಪಿ ಕೊಡ್ತಾ ಇದ್ವಿ, ನಿಮ್ಮ DDನ ಕಳಿಸಿ ನೀವು ಇನ್ಸ್ಪೆಕ್ಷನ್ಗೆ ಅಂತ ಹೇಳಿದ್ರೆ ಅಲ್ಲೂ ಸಹ ಬರ್ತಾ ಇರಲಿಲ್ಲ, ಬಂದರೂ ಪ್ರಾಪರ್ ಆಗಿ ರಿಪೋರ್ಟ್ ಹಾಕ್ತಾ ಇರಲಿಲ್ಲ. ಆಮೇಲೆ ಇದೇ ಒಂದು ಬಿಡದಿನಲ್ಲಿ SPR ತಿಮ್ಮೇಗೌಡರು, ಲಿಕ್ಕರ್ ಮಾಫಿಯಾ ದೊರೆ, ಏನು ಹಿಂದೆ ಲಿಕ್ಕರ್ ಕಂಪ್ನಿ SPR ಅಂತ ಏನು ದೊಡ್ಡ ಬ್ರ್ಯಾಂಡ್ ಇತ್ತು, ಅವರು ಸಾವಿರಾರು ಎಕರೆಯ ಓನರು. ಅವರು ಏನು ಮಾಡ್ತಾ ಇದ್ರು, ಏನು ಕ್ಯಾಟ್ ಫಿಶ್ ಅಂತ ನಿಮಗೆಲ್ಲ ಗೊತ್ತಿದೆ, ಬ್ಯಾನ್ ಆಗಿದ್ದಂಥ ಕ್ಯಾಟ್ ಫಿಶು. ಆ ಕ್ಯಾಟ್ ಫಿಶ್ನ ಯಾವುದೇ ಕಾರಣಕ್ಕೂ ಅದನ್ನ ಸಾಕೋ ಹಾಗಿಲ್ಲ, ಬೆಳೆಸೋ ಹಾಗಿಲ್ಲ, ಅದನ್ನ ಮಾರೋ ಹಾಗಿಲ್ಲ, ಅಫೆನ್ಸ್ ಅದು. ಯಾಕೆ ಅಂದರೆ ಅದರಲ್ಲಿ ಮರ್ಕ್ಯೂರಿ ಇರುತ್ತೆ, ಅದನ್ನ ತಿಂದಾಗ ತುಂಬ ಟೇಸ್ಟ್ ಇರುತ್ತೆ, ತಿಂದಾಗ ಡೈರೆಕ್ಟ್ ಆಗಿ ಬ್ರೈನಿಗೆ ಅಫೆಕ್ಟ್ ಆಗಿ ಜನಗಳಿಗೆ ನರ್ವಸ್ ಡ್ಯಾಮೇಜ್ ಆಗುತ್ತೆ. ಆ ರೀಸನ್ಗೆ ಸುಪ್ರೀಂ ಕೋರ್ಟಿಂದ ಹಿಡಿದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲವೂ ಅದನ್ನ ಬ್ಯಾನ್ ಮಾಡಿರುವಂಥದ್ದು. ಅಂಥ ಕ್ಯಾಟ್ ಫಿಶನ್ನ ಇದೇ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅವರ ಒಂದು ಜಮೀನಿನಲ್ಲಿ 100 ಎಕರೆದಲ್ಲಿ ದೊಡ್ಡ ದೊಡ್ಡ ಹಳ್ಳವನ್ನು ಇದು ಮಾಡಿ ಬೆಳೆಸ್ತಾ ಇದ್ರು. ಅಲ್ಲಿ ನಾವು ಏಕಾಏಕಿ ಹೆಣ್ಣು ಮಕ್ಕಳ ಟೀಮ್ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನ ಸ್ಟಾಪ್ ಮಾಡಿಸಿ ಅದನ್ನೆಲ್ಲ ಹಿಡಿದು ತಗೊಂಡು ಬಂದು ಇದೇ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಹಾಕಿದಾಗ ಅವರು ಅದನ್ನ ಕಂಪ್ಲೇಂಟ್ ಲಾಡ್ಜ್ ಮಾಡಲಿಕ್ಕೆ 5 ದಿನ ಟೈಮ್ ತಗೊಂಡ್ರು. ಮೇಡಮ್ ಏನಾದರೂ ಸೆಟಲ್ಮೆಂಟ್ ಮಾತಾಡೋಣ ಅಂತ ಹೇಳಿದ್ರು. ಎಷ್ಟು ನಮಗೆ ಮೀಡಿಯಾದವ್ರು ಫೋನ್ ಮಾಡಿದ್ರು, ಮೇಡಮ್ ಪಾಪ ಒಳ್ಳೆಯವರಿದ್ದಾರೆ, ನೀವು ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ. ಸೆಟಲ್ಮೆಂಟಿಗೋಸ್ಕರ ಹೋದಂಥವ್ರಲ್ಲ, ಹಾಗಾಗಿ ನಾನು ಕಾಂಪ್ರಮೈಸ್ ಆಗಲಿಲ್ಲ ಆ ವಿಚಾರದಲ್ಲಿ. ಇಲ್ಲ, ಅದು ಸ್ಟಾಪ್ ಆಗಲೇಬೇಕು. ಎಷ್ಟೋ ಜನ ಹೋಗಿ ದುಡ್ಡು ತಗೊಂಡು ಹೋದ್ರು, ಆದರೆ ನಾವು ಅದನ್ನ ಇಮ್ಮಿಡಿಯೇಟು ಅದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಏನು ಅದನ್ನ ಇದ್ರೊಳಗಡೆ ತುಂಬ್ಕೊಂಡು ಬಂದಿದ್ರು ಆ ಲಾರಿಗಳನ್ನ ಸೀಸ್ ಮಾಡಿಸಿ ಟೋಟಲಿ ಆ ಏನಿದೆ ಅದನ್ನ ಬಂದ್ ಮಾಡಿಸಿದ್ವಿ. ಸೊ ಇದು ಕಣ್ಣಿಗೆ ಕಾಣಿಸ್ಲಿಲ್ವಾ? ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ಮೀನುಗಾರಿಕೆ ಇಲಾಖೆಗೆ, ಪ್ರತಿಯೊಬ್ಬರಿಗೂ ನಾವು ಕಂಪ್ಲೇಂಟ್ ಫಾರ್ವರ್ಡ್ ಮಾಡಿದ್ದೀವಿ. ಯಾರು ಸಹ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಹಾಕಲಿಲ್ಲ. ಎಲ್ಲ ಇಲಾಖೆಗಳಿಗೂ ಸಂಬಂಧಪಟ್ಟ ಸೆಕ್ರೆಟರಿಯೇಟ್ವರೆಗೂ ಹೋಗಿದ್ದೀವಿ, ಅಲ್ಲಿ ಯಾವುದೇ ರೀತಿಯಾದ ಕ್ರಮ ಜರುಗಿಸಲಿಲ್ಲ. ಇವತ್ತು 700 ಕಾರ್ಮಿಕರು ಇರುವಂಥ ಒಂದು ಬಿಗ್ ಬಾಸ್ ಶೋನ ನೀವು ಏಕಾಏಕಿ ಇಮಿಡಿಯೇಟ್ ಒಂದು ನೋಟಿಸ್ ಹಾಕೊಡ್ದಂಗೆ ಸೀಸ್ ಮಾಡಿದ್ದೀರಾ. ಸೊ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಕಾನೂನು ಎಲ್ರಿಗೂ ಒಂದೇ ಆದಮೇಲೆ ಇವರಿಗಿಲ್ದೇ ಇರೋ ಒಂದು ಕಾನೂನು ಪಾಲನೆ ಇಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದೀರಾ? ಇದರಲ್ಲಿ ಏನಂತ ಪರ್ಸನಲ್ ಇಂಟ್ರೆಸ್ಟ್? ಅದು ರಜದಿನದಲ್ಲಿ ಸರ್ಕಾರಿ ಹಾಲಿಡೇನಲ್ಲಿ ನೀವು ಕೋರ್ಟ್ ಆರ್ಡರ್ ತಗೊಂಡು ಬಂದು ರಾತ್ರೋರಾತ್ರಿ ಸೀಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲವೂ ಕ್ಲಿಯರ್ ಕಟ್ ಆಗಿದೆ. ನಾವು ಪಕ್ಕಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ರೂಲ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ ಅನ್ನೋವಂಥದ್ದನ್ನ ನೀವು ಹೇಳ್ತೀರಾ ಅಂದ್ರೆ 100 ಡಾಕ್ಯುಮೆಂಟ್ ನಿಮ್ಮ ಮುಂದೆ ತಂದಿಡ್ತೀನಿ. ಸುಮಾರು ಒಂದು 10-15 ಕಂಪ್ಲೇಂಟ್ಸ್ FIRಗಳನ್ನ ನಾನು ಮಾಡಿದ್ದೀನಿ. ಯಾಕಂದ್ರೆ ಪರಿಸರದ ಮೇಲೆ ಇರೋ ಕಾಳಜಿ ಏನಾಗುತ್ತೆ ಅಂದ್ರೆ
ಆ ಎಂಟೈರ್ ನೀರನ್ನ ಕಂಟಾಮಿನೇಟ್ ಮಾಡ್ತಾ ಇದ್ದೀರಾ. ಡೈರೆಕ್ಟ್ ಆ ನೀರಿಗೆ ಬಿಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಡೈರೆಕ್ಟ್ ವೇಸ್ಟ್ ಅನ್ನ ಬಿಡ್ತಾ ಇದ್ದಾರೆ. ಸಾವಿರಾರು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಯೂನಿಟ್ಗಳಿದಾವೆ. ಅಲ್ಲಿ ಬೇಕಾದಷ್ಟು ನೀರುಗಳು ಯೂಸ್ ಆಗುತ್ತೆ. ಅದನ್ನ ಏನು STP ಪ್ಲಾಂಟ್ಗಳಿಲ್ಲ. ನೀವು ವಿಸಿಟ್ ಮಾಡಿ, ಎಷ್ಟು ನೂರಾರು ಕಂಪನಿಗಳಿದೆ, ಎಲ್ಲಿ STP ಪ್ಲಾಂಟ್ಗಳಿದೆ, ಎಲ್ಲಿ ಅದು ವರ್ಕ್ ಆಗ್ತಾ ಇದೆ ಪ್ರಾಪರ್ ಆಗಿ, ಅದಕ್ಕೆ ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ ಪರಿಸರ ಮಾನ್ಯ ಯಾರು ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಅನ್ನೋದನ್ನ ನಾನು ಪ್ರಶ್ನೆ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಕಾನೂನಿದ್ರೆ ಎಲ್ಲವನ್ನು ಒಂದೇ ರೀತಿ ಫಾಲೋ ಅಪ್ ಮಾಡಬೇಕು. ಅಟ್ಲೀಸ್ಟ್ ಕಾರ್ಮಿಕರ ಬಗ್ಗೆ ನೀವು ಆಲೋಚನೆ ಮಾಡಲಿಲ್ವಲ್ಲ ಅನ್ನೋದು ನನ್ನ ಒಂದು ಆಕ್ರೋಶ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬಹಳ ಅನ್ಯಾಯ ಇದು. 700 ಜನ ಅಪ್ಪಿತಪ್ಪಿ ಆ ಶೋ ಅವರು ಬೇರೆ ಪರ್ಯಾಯವಾಗಿ ಏನು ಆ ಕಾಸನ್ನ ಸರ್ವೈವಲ್ ಮಾಡಿದೆ, ನೀವೇನು ಹೇಳ್ತಾ ಇದ್ದೀರಾ, ಆ ಟರ್ಮ್ಸ್ ಕಂಡೀಷನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಆ 700 ಜನರ ಬದುಕೇನಾಗಬೇಕು, ಅವರು ಅದ್ರ ಸುತ್ತ ಕಟ್ಕೊಂಡಿದ್ದ ಆಶಾಗೋಪುರ ಏನಾಗಬೇಕು? ಆಮೇಲೆ ಎಷ್ಟು ಡೈಯಿಂಗ್ ಯೂನಿಟ್ಗಳಿದೆ ಗೊತ್ತಿದೆಯಾ ನಿಮಗೆ? ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೂರಾರು ಡೈಯಿಂಗ್ ಯೂನಿಟ್ಸ್ಗಳಿದೆ. ಆ ಡೈಯಿಂಗ್ ಯೂನಿಟ್ಸ್ಗಳನ್ನ ನೋಡಿ ಅಲ್ಲಿ ಯಾವುದೂ ಡೈರೆಕ್ಟ್ ಆಗಿ ಒಂದು ಹಿಂಗೆ ಹೊಂಡದ ಥರ ಮಾಡಿ ಇವರಿಗೆ ಕಾರ್ಮಿಕರುಗಳಿಗೆ ಯಾವುದೇ ರೀತಿಯಾದ ಗ್ಲೌಸ್ ಕೊಡಲ್ಲ. ಹಂಗೆ ಮಣ್ಣೊಳಗಡೆ ಬಿಡ್ತಾರೆ. ಅದೆಲ್ಲ ಸುತ್ತಮುತ್ತ ಜಮೀನುಗಳಿಗೆ ಹೋಗುತ್ತೆ. ಅದು ಇಂಡೈರೆಕ್ಟ್ ಆಗಿ ನಮ್ಮ ಹೊಟ್ಟೆಗೆ ಹೋಗುತ್ತೆ. ಅದನ್ನ ಇದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ನಾನು ತಗೊಂಡು ಹೋಗಿ ಫೋಟೋಸ್ ವಿಡಿಯೋಸ್ ಅಲ್ಲಿರೋ ಜನಗಳ ಬದುಕನ್ನ ತೋರಿಸಿ ಅವ್ರು ತಗೊಂಡ್ ಬಂದು ನೋಡಿ ಈ ತರ ಎಲ್ಲ ನಡೀತಾ ಇದೆ, ದಯವಿಟ್ಟು ಬನ್ನಿ ಆಕ್ಷನ್ ತಗೊಳ್ಳಿ ಅಂದಾಗ ಇವ್ರು ಏನ್ ಮಾಡಿದ್ರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, ಆಯ್ತು ಮೇಡಮ್ ಬನ್ನಿ, ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಬಲವಂತ ಮಾಡಿದ್ರು. ಇಲ್ಲ ನಿಮ್ಮ ಡ್ಯೂಟಿ ನಾವು ನಿಮ್ ಗಮನಕ್ಕೆ ತಂದಿದೀವಿ, ನೀವು ಅದ್ರ ಕ್ರಮ ಜರುಗಿಸಿ ಅಂದಾಗ ಇಲ್ಲ ತೋರಿಸಿ ಬನ್ನಿ, ನಮಗೆ ಗೊತ್ತಿಲ್ಲ ಅಂತ ಕರ್ಕೊಂಡು ಹೋಗಿ ಎಲ್ಲ ಅಲ್ಲಿರೋರು ಎಲ್ಲರ ಜೊತೆ ಶಾಮೀಲಾಗಿ ನನ್ನ ಮೇಲೆ ಹಲ್ಲೆ ನಡೀತು. ಇದನ್ನ ನಾನು ಯಾವತ್ತೂ ಹೇಳ್ಕೊಳ್ಳಿಲ್ಲ. ಇದೇ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹಲ್ಲೆ ಮಾಡಿದ್ರು, ಒಂದು ಹೆಣ್ಣು ಅನ್ನೋದನ್ನ ನೋಡದೆ ಹಲ್ಲೆ ಮಾಡಿದ್ರು ನನ್ನ ಮೇಲೆ. ಇದೇ ಎಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿ ತಡಿಲಿಲ್ಲ. ಇವರು ಖುಷಿ ನೋಡ್ಕೊಂಡು ನಗ್ತಾ ಇದ್ರು. ಯಾಕೆ ಮಾಮೂಲಿ ಹೋಗ್ತಾ ಇತ್ತಾ ನಿಮಗೆ? ಇವತ್ತಿಗೂ ನಡೀತಾ ಇದೆ. ಯಾಕೆ ಕ್ಲೋಸ್ ಮಾಡಲಿಲ್ಲ? ಅದಕ್ಕೆ STP ಇದೆಯಾ? ಹೋಗ್ಲಿ ಪರ್ಮಿಷನ್ ಇದೆಯಾ ಡೈಯಿಂಗ್ ಯೂನಿಟ್ಗಳಿಗೆ? ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ, ಬಿಸ್ಲೇರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಆ ಬಿಸ್ಲೇರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾವ ನೀರಿಂದ ಬೋರ್ ಹಾಕೊಂಡಿದ್ದಾರೆ ಅಂದ್ರೆ ಅಲ್ಲಿ ಟೋಟಲ್ ಕೊಳಚೆ ಹೊಂಡ ಇದೆ, ಅಂದ್ರೆ ಮೋರಿ ದೊಡ್ಡ ರಾಜಕಾಲುವೆ ಇದೆ, ಅಲ್ಲಿಂದ ಕನೆಕ್ಷನ್ ತಗೊಂಡು ಬಿಸ್ಲೇರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡ್ತಾ ಇದ್ದಾರೆ. ಆ ಬಿಸ್ಲೇರಿನ ಪ್ಯೂರ್ ವಾಟರ್ ಅಂತ ನೀವು ಕುಡಿತಾ ಇದೀವಿ. ಅದನ್ನ ನೋಡಿದಾಗ್ಲೇ ನಾನು ಕುಡಿಯೋದು ಬಿಟ್ಟೆ. ನಿಮಗೂ ಅದೇ ಹೇಳ್ತಾ ಇದ್ದೀನಿ, ಬಿಡದಿನಲ್ಲಿರೋ ಬಿಸ್ಲೇರಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಹೋಗಿ ವಿಸಿಟ್ ಮಾಡಿ ಅಧಿಕಾರಿಗಳೇ. ಕಾಣಿಸಲ್ವಾ ನಿಮಗೆ? ನಮ್ಮ ಹೊಟ್ಟೆಗೆ ಎಂತ ಒಂದು ಕೆಮಿಕಲ್ನ ಹಾಕ್ತಾ ಇದ್ದೀರಿ, ಎಂತ ಕೊಚ್ಚಿ ನೀರನ್ನ ನಮ್ಮ ಹೊಟ್ಟೆಗೆ ಹಾಕ್ತಾ ಇದ್ದೀರಾ? ಅದು ನಿಮ್ಮ ಜವಾಬ್ದಾರಿ ಅಲ್ವಾ? ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಯೂನಿಟ್ಗಳಿದೆ, ಅದ್ರ ಬಗ್ಗೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ? ನೂರಾರು ಬಿಹಾರೀಸ್ ಒಡಿಸಾ ಕಾರ್ಮಿಕರುಗಳು ಏನು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಇದಕ್ಕೆ ಯಾವುದೇ ಸೇಫ್ಟಿ ಸೆಕ್ಯೂರಿಟಿ ಇರಲ್ಲ. ಅವ್ರ ಕೈ ಸಮೇತ ಬಾಡಿನೇ ಎಳ್ಕೊಂಡ್ಬಿಡುತ್ತೆ. ಚೈಲ್ಡ್ ಲೇಬರ್ಗಳು ಕೆಲಸ ಮಾಡ್ತಾ ಇದ್ದಾರೆ, ಅದ್ರ ಸಂಬಂಧಪಟ್ಟಂಗೆ FIR ಮಾಡಿಸಿದ್ದೀನಿ. ಬರೀ ಚೈಲ್ಡ್ ಲೇಬರ್ಗಳನ್ನ ಒಳಗಡೆ ಲಾಕ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. KDB ಇಂದ ಕೊಟ್ಟಿರೋ ಲ್ಯಾಂಡ್ ದಯವಿಟ್ಟು ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ದೀನಿ. ಆಕ್ಷನ್ ತಗೊಂಡಿದ್ದೀರಾ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಲಾಖೆಯವರು? ನೀವು ಇದಕ್ಕೆ ಬಿಗ್ ಬಾಸ್ಗೆ ಅಪ್ಲೈ ಆಗೋ ಕಾನೂನು ಈ ಎಲ್ಲ ಇಂಡಸ್ಟ್ರೀಸ್ಗಳಿಗೆ ಯಾಕೆ ಅನ್ವಯ ಆಗೋದಿಲ್ಲ? ಆಮೇಲೆ ಬೇರೆ ಯಾರ್ದೋ ಹೆಸರಿಗೆ ಲ್ಯಾಂಡ್ ಸ್ಯಾಂಕ್ಷನ್ ಆಗಿರುತ್ತೆ, ಇನ್ಯಾರೋ ಬಂದು ಕಂಪ್ನಿ ನಡೆಸ್ತಾ ಇರ್ತಾರೆ. ಬೇರೆ ಯಾವುದೋ ರೀಸನ್ಗೆ ಇವರು ಲ್ಯಾಂಡ್ ಸ್ಯಾಂಕ್ಷನ್ ಮಾಡ್ಕೊಂಡಿರ್ತಾರೆ, ಆದ್ರೆ ಬಾಡಿಗೆ ಕೊಟ್ಟು ಬೇರೆ ಯಾವುದೋ ಯೂನಿಟ್ ಅನ್ನ ನಡೆಸ್ತಾ ಇದ್ದಾರೆ. ಇವೆಲ್ಲವೂ ಪ್ರಾವಿಷನ್ ಇದೆಯಾ KDB ಆಕ್ಟ್ ಅಲ್ಲಿ? ಸೊ ಇಂಡಸ್ಟ್ರೀಸ್ ಅಲ್ಲಿ ನೀವು ವಿಸಿಟಿಂಗ್ ಯಾಕೆ ಮಾಡೋದಿಲ್ಲ? ಚೈಲ್ಡ್ ಲೇಬರ್ ಇದರಲ್ಲಿ ಪಾಪ ಯಾರೋ ಒಬ್ರು ಒಳ್ಳೆ ಅಧಿಕಾರಿ ಇದ್ರು, ಅವ್ರು ಬಂದು ಇಮಿಡಿಯೇಟ್ ವಿಸಿಟ್ ಮಾಡಿದ್ರು. ಆದ್ರೆ ಅಷ್ಟರಲ್ಲಿ ಅದು ಏನಾಯ್ತೋ ಏನೋ ಗೊತ್ತಿಲ್ಲ, ಯಾವುದೂ ಒಂದು ಪ್ರಾಪರ್ ಆಗಿ ಕೋರ್ಟ್ ಮುಂದೆ ಬರಲೂ ಇಲ್ಲ, ಅದನ್ನ ಹಾಗೆ ಕ್ಲೋಸರ್ ಮಾಡಿದ್ರು. ಯಾಕೆ ಆ ವ್ಯವಸ್ಥೆ ಅಂತ ನಿಮಗೆ ಆಗ್ಲೇ ಅರ್ಥ ಆಗಿರುತ್ತೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನನ್ನ ಕನ್ಸನ್ನು ಏನು 700 ಜನ ಕಾರ್ಮಿಕರು ಹಾಗೂ ಆ ಶೋ ನಡೆಸ್ತಾ ಇರುವಂತ ಒಂದು ಸಂಸ್ಥೆ ಇರ್ಬೋದು, TV ವಾಹಿನಿ ಇರ್ಬೋದು, ಆ ಸಂಬಂಧಪಟ್ಟ ಡೈರೆಕ್ಟರ್ಸ್ ಇರ್ಬೋದು, ಅಲ್ಲಿರೋ ಕಲಾವಿದರು ಇರ್ಬೋದು, ಕ್ಯಾಮ್ರಾಮನ್ಗಳಿರ್ಬೋದು, ಟೋಟಲಿ ಸಿಬ್ಬಂದಿಗಳ ಬದುಕನ್ನ ಹಾಳು ಮಾಡೋ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಾ ನೀವು? ಕೋರ್ಟ್ ಆರ್ಡರ್ನ ಎಲ್ಲ 100% ನೀವು ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಎಷ್ಟೋ ಒಂದು ಇವುಗಳಲ್ಲಿ ಕೋರ್ಟ್ ಆರ್ಡರ್ಸ್ ಇದೆ, ಯಾಕೆ ನೀವು ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಿಲ್ಲ? ಆಮೇಲೆ ಏನು ವಂಡರ್ಲಾ ಅಂತ ನಡೀತಾ ಇದೆ, ಅದು ಎಲ್ಲವೂ ಲೀಗಲ್ ಆಗಿದೆಯಾ? ಟ್ಯಾಕ್ಸೇ ಪೇ ಮಾಡ್ತಾ ಇಲ್ಲ ಪ್ರಾಪರ್ ಆಗಿ. ಅವನು ಸಾವಿರಾರು ಕೋಟಿ ಟರ್ನ್ ಓವರ್ ಇದೆ, ಅವನು ಕಟ್ತಾ ಇರೋದು 20 ರಿಂದ 30 ಕೋಟಿ ಟ್ಯಾಕ್ಸ್. ನಿಜಾನ? ಅದೇ ಬಡವ್ರು ಯಾರಾದ್ರೂ ಒಂದು ಮನೆಗೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಇಮಿಡಿಯೇಟ್ ಸೀಸಿಂಗ್ ಬರ್ತೀರಾ ನೀವು? ಡಬಲ್ ಮಾಡ್ತೀರಾ? ಯಾಕೆ ವಂಡರ್ಲಾಗ್ ಒಂದು ರೂಲು
ನಮ್ಮ ತೀರಾ ಬಡ ಮಧ್ಯಮ ವರ್ಗದವ್ರಿಗೆ ಒಂದಿರಲ್ಲ. ವಂಡರ್ಲಾನಲ್ಲಿ ಏನೇನು ಅಕ್ರಮವಾಗಿದೆ, ಏನೇನು ಅನ್ಯಾಯ ನಡೀತಾ ಇದೆ ಅನ್ನೋದು ನೋಡಿದ್ದೀರಾ ನೀವು? ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಇದೆ. ಸರ್ಕಾರಿ ಜಾಗಗಳನ್ನೆಲ್ಲ ಒಳಗಡೆ ಹಾಕೊಂಡಿದ್ದಾರೆ. 26 ಅಂತಸ್ತಿನ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಇದೆ. ಯಾವ ಪರ್ಮಿಷನ್ ಮೇಲೆ ಆ ಹೋಟೆಲ್ ನಡೀತಾ ಇದೆ? ಪರ್ಮಿಷನ್ ಇದೆಯಾ ಆ ಹೋಟೆಲಿಗೆ? ಟ್ಯಾಕ್ಸ್ ಬಗ್ಗೆ ನಾವು ಇದಕ್ಕೆ ಹೈಕೋರ್ಟ್ಗೆ ಇದು ಹಾಕಿದಾಗ ನಿಮಗೇನು ಪರ್ಸನಲ್ ಇಂಟ್ರೆಸ್ಟ್ ನಾನು ಹಾಕಿದ್ದಲ್ಲ, ಬೇರೆ ಯಾರೋ ಹಾಕಿದ್ರಿ. ಕೇಸ್ ನನಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಬೇರೆ ಯಾರೋ ಆ ಕೇಸಿಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್, ಸರ್ಕಾರದ ಟ್ಯಾಕ್ಸ್ ಕಳ್ಳತನವಾಗ್ತಾ ಇದೆ, ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಇವನು ಅಂತ ಹೇಳಿ ನಾವು ಇದು ಮಾಡಿದಾಗ, ಕೋರ್ಟಿಗೆ ಹೋದಾಗ ನಿಮಗೇನು ಪರ್ಸನಲ್ ಇಂಟ್ರೆಸ್ಟು ಅದನ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ ಅಂತ ಅದನ್ನ ವಜಾ ಮಾಡಿದ್ರು. ಸೊ ಇದೇನಾ? ಸೊ ಇದು ಸರ್ಕಾರ ನಡ್ಕೊಳ್ತಾ ಇರೋ ರೀತಿನ? ಸೊ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬರಿಗೂ ಆ ರೂಲ್ಸ್ ಅಪ್ಲೈ ಆಗಬೇಕು. ಬರೀ ಈ ಶೋಗೆ ಮಾತ್ರ ಯಾಕೆ ಅಪ್ಲೈ ಆಗುತ್ತೆ ಅಂತ ನೀವು ಇವಾಗ ಯೋಚನೆ ಮಾಡಿ. ಇಲ್ಲಿ RR ನಗರದಲ್ಲಿ STP ಪ್ಲಾಂಟ್ ಇದೆ. STP ಪ್ಲಾಂಟ್ ವರ್ಕ್ ಆಗ್ತಾ ಇದೆಯಾ? ಸರ್ಕಾರಿ STP ಪ್ಲಾಂಟ್ಗಳು ಎಷ್ಟೆಷ್ಟಿದೆ? ಇಲ್ಲಿ ಸುತ್ತಮುತ್ತ ನಡೆಯೋ ಇಂಡಸ್ಟ್ರೀಸ್ ಇಂದ ದಿನ ಇಷ್ಟಿಷ್ಟು ನೀರು ರೀಸೈಕ್ಲಿಂಗ್ ಮಾಡಕ್ಕೆ ಇಷ್ಟಿಷ್ಟು ನೀರು ಬರಬೇಕು ಅನ್ನೋದಿದೆ. ಒಂದೊಂದು ಟ್ಯಾಂಕರ್ಗೆ ಇಷ್ಟಿಷ್ಟು ಅಂತ ಅಮೌಂಟ್ ಫಿಕ್ಸ್ ಆಗುತ್ತೆ. ಅಲ್ಲಿ ಬರೋ ದುಡ್ಡುಗಳು ಏನಾಗ್ತಾ ಇದೆ, ಅಲ್ಲಿ ವರ್ಕ್ ಆಗ್ತಾ ಇದೆಯಾ ಪ್ರಾಪರ್ ಆಗಿ, ಅದನ್ನೇ ನೀವು ಪರಿಶೀಲನೆ ಮಾಡ್ತಾ ಇಲ್ಲ. ಹಂಗನ್ನಂಗಿದ್ರೆ ಹೆವಿ ಮೆಟಲ್ಸ್ಗಳು ಯಾಕೆ ನಮ್ಮ ಹೊಟ್ಟೆ ಸೇರ್ತಾ ಇತ್ತು? ಏನು ಅರ್ಕಾವತಿ ವೃಷಭಾವತಿ ನೀರನ್ನ ಕೆಂಗೇರಿ ಮೋರಿ ಮಾಡಿದ್ದೀರಾ, ಅದು ಟೋಟಲಿ ಹರ್ಕೊಂಡು ಡೌನ್ಗೆ ಹೋದಾಗ 400 ಎಕರೆ ಜಾಗ ಆ ನೀರಿನಲ್ಲೇನೆ ತರಕಾರಿ, ಹಣ್ಣು, ಬೆಳೆ ಎಲ್ಲವನ್ನ ಬೆಳೀತಾರೆ. ಅದು ಟೋಟಲಿ ನಮ್ಮ ಹೊಟ್ಟೆ, ನಮ್ಮ ಮಕ್ಕಳ ಹೊಟ್ಟೆಯನ್ನ ಸೇರಿ ಟೋಟಲಿ ಕಲುಷಿತವಾಗ್ತಾ ಇದೆ. ಇದನ್ನ ವರ್ಷಗಟ್ಲೆಯಿಂದ ನಾನು ಕಿರ್ಚಿ ಸಾಕಾಯಿತು. ಆಗ ಕಾಣದ ತುರ್ತು ಬಿಗ್ ಬಾಸ್ ಶೋನಲ್ಲಿ ಕಾಣ್ತಾ ನಿಮಗೆ ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ನಾನು ನಿಮ್ಗೆ ಎಲ್ಲವನ್ನ ಕಣ್ಣಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲರನ್ನು ಸಾಕ್ಷಿ ಆಧಾರ ಸಮೇತ ಬಂಡಲ್ ಗಟ್ಲೆ ಪೇಪರ್ ನನ್ನ ಹತ್ರ ಇದೆ. ಇದಕ್ಕೆ ಬಹಳಷ್ಟು ಹೋರಾಟಗಳನ್ನು ಸಹ ಮಾಡಿದೀವಿ. ಯಾವುದಕ್ಕೂ ಕ್ಯಾರೆ ಅನ್ಲಿಲ್ಲ, ನೀವು ಯಾವುದಕ್ಕೂ ಕಿವಿ ಕೊಡ್ಲಿಲ್ಲ. ಒಂದು ಇಲ್ಲೀಗಲ್ ಕ್ಯಾಟ್ ಫಿಶ್ ನ ಕ್ಲೋಸ್ ಮಾಡ್ಲಿಕ್ಕೆ, ಯೂನಿಟ್ ಕ್ಲೋಸ್ ಮಾಡಿಸ್ಲಿಕ್ಕೆ 5 ದಿನ ಆಯ್ತು FIR ಮಾಡ್ಲಿಕ್ಕೆ ನಮಗೆ. ಇದು ಇಮ್ಮಿಡಿಯೇಟ್ ಬಂದು ನೀವು ಸೀಸ್ ಮಾಡ್ತೀರಾ ಅಂದ್ರೆ ಇದಕ್ಕೆ ಈ ತರ ಒಂದು ದ್ವಂದ್ವಕ್ಕೆ, ಡಬಲ್ ಸ್ಟ್ಯಾಂಡರ್ಡ್ಗೆ ಏನಂತ ಹೇಳ್ಬೇಕು ನಾವು? ಸೊ ನಾನು ಹೇಳ್ತಾ ಇರೋದೇನಂದ್ರೆ, ರೂಲ್ ಈಸ್ ರೂಲ್ ಈವನ್ ಫಾರ್ ಅ ಫೂಲ್. ಪ್ರತಿಯೊಬ್ಬರಿಗೂ ಕಾನೂನು ಅನ್ನೋದು ಒಂದೇ. ಬಾಬಾ ಸಾಹೇಬ್ರ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಈಕ್ವಲ್. ಹಾಗಾಗಿ ಅದು ಎಲ್ಲೂ ಫಾಲೋ ಆಗ್ತಾ ಇಲ್ಲ. ನಾನು ಸರ್ಕಾರಕ್ಕೆ, ನಮ್ಮ ಘನ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇರೋದೇನೆಂದ್ರೆ, ಹಾಗೂ ನಮ್ಮ ಕಾರ್ಮಿಕ ಇಲಾಖೆಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಹಾಗೂ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿಗೂ ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 700 ಜನರ ಬದುಕು ಹಾಗೂ ಕಲಾವಿದರ ಬದುಕಿನಲ್ಲಿ ಆಟ ಆಡೋದು ಬೇಡ. ದಯಮಾಡಿ ನೀವು ಸಹ ಇಂಟರ್ವ್ಯೂನ್ ಆಗಬೇಕು. ಕಾರ್ಮಿಕ ಇಲಾಖೆ ಕಾರ್ಮಿಕರ ಬದುಕು ಹಾಳಾಗಬಾರ್ದು. ಒಬ್ಬ ಕಾರ್ಮಿಕನ ವಿತೌಟ್ ನೋಟಿಸ್ ಇಮಿಡಿಯೇಟ್ ಕೆಲಸದಿಂದ ಟರ್ಮಿನೇಟ್ ಮಾಡಿದ್ರೆ, ಮನೆ ಕಳಿಸಿದ್ರೆ, ಡಿಸ್ಪ್ಯೂಟ್ ಆಕ್ಟ್ ಅಲ್ಲಿ ಅವರು ಡಿಸ್ಪ್ಯೂಟ್ ಅನ್ನ ರೈಸ್ ಮಾಡಬಹುದು ಅಂತ ಇದೆ. ಸೊ ಇವರು ಕಾರ್ಮಿಕರು ಇವಾಗ ಕವರ್ ಆಗೋದಿಲ್ವಾ? ಕಾರ್ಮಿಕ ಇಲಾಖೆ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಕಾರ್ಮಿಕ ಇಲಾಖೆ ಇಮಿಡಿಯೇಟ್ ಇದರಲ್ಲಿ ಇಂಟರ್ವ್ಯೂನ್ ಆಗಬೇಕು. ಅಲ್ಲಿರೋ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಒಂದು ಆಗ್ರಹ. ಹಾಗಾಗಿ ಪ್ರತಿಯೊಬ್ಬರು ದಯಮಾಡಿ ಪ್ರತಿಯೊಬ್ಬರಿಗೂ ಇದು ವಾಯ್ಸ್ ರೈಸ್ ಮಾಡುವಂತ ವಿಚಾರ. ಇದರಲ್ಲಿ ನಮ್ಮ ಯಾವುದೇ ಪರ್ಸನಲ್ ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಇನ್ನೊಂದು ವಿಚಾರ ಕ್ಲಿಯರ್ ಮಾಡ್ತೀನಿ. ಯಾವುದೇ ವಿಚಾರಗಳಲ್ಲಿ ಲೈಕು, ಕಮೆಂಟ್ಸು, ಶೇರು ನೀವು ಮಾಡಿ ಅಂತ ಯಾವತ್ತೂ ಕೇಳ್ದವಳಲ್ಲ. ಆ ವಿಚಾರಕ್ಕೆ ನಾನು ಕೆಲಸ ಮಾಡಿದವಳು ಅಲ್ಲ. ಯಾವುದು ತಪ್ಪು ಅನ್ಸುತ್ತೆ ಇಮಿಡಿಯೇಟ್ ಖಂಡಿಸುವಂತ ಕೆಲಸವನ್ನು ನಾನು ಮಾಡಿದ್ದೀನಿ. ಬೀದಿಗಿದ್ದು ಮ್ಯಾಕ್ಸಿಮಮ್ ನಮ್ಮ ಹೋರಾಟ ಬರೀ ಫೇಸ್ಬುಕ್ ಹೋರಾಟ ಅಲ್ಲ, ಬೀದಿಗಿಳಿದು ಹೋರಾಟ ಮಾಡಿದ್ದೆ ಹೆಚ್ಚು. ಸೊ ಸಮಯ ಲೇಟ್ ಆಗಿದ್ದರಿಂದ ನಾನು ಫೇಸ್ಬುಕ್ ಲೈವ್ ಮುಖಾಂತರ ಎಲ್ಲ ವಿಚಾರವನ್ನ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆಗಳಿಗೆ ಹಾಗೂ ನಮ್ಮ ಘನ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು 700 ಜನ ಕಾರ್ಮಿಕರ ಬದುಕಿನಲ್ಲಿ ಆಟ ಆಡಬೇಡಿ, ಅವಕಾಶವನ್ನ ಕೊಡಿ. ಆ ಶೋ ಸ್ಟಾರ್ಟ್ ಆಗಲಿ, ಅವ್ರ ಬದುಕು ಕಟ್ಕೊಳ್ತಾರೆ. ಎಷ್ಟೋ ಜನ ಅವರು ನಾವು ನೋಡ್ತಾ ಇರ್ತೀವಿ, ಎಷ್ಟೆಷ್ಟೋ ಜನಗಳಲ್ಲಿ ಒಂದು ರೀತಿ ಅವ್ರ ಲೈಫ್ ಸ್ಪಾಯ್ಲ್ ಆಗ್ಬಿಟ್ಟಿರುತ್ತೆ. ಅವರು ಸಮಾಜದಲ್ಲಿ ಅವ್ರನ್ನ ತಿರಸ್ಕರಿಸಿರ್ತಾರೆ. ಅಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಅವರಿಗೊಂದು ವೇದಿಕೆಯನ್ನ ಕೊಟ್ಟು ಅವರಲ್ಲಿ ಒಂದು ಪರಿವರ್ತನೆಯನ್ನ ತಂದು ಅವ್ರನ್ನ ಸಮಾಜದಲ್ಲಿ ಒಂದು ಬದುಕಲಿಕ್ಕೆ ಇನ್ನೊಂದು ಅವಕಾಶವನ್ನ ಮಾಡಿಕೊಟ್ಟಿರುವಂತ ಹೆಗ್ಗಳಿಕೆ ಸಹ ಈ ಶೋಗಿದೆ. ಅದು ಯಾರೂ ಇಲ್ಲ ಅಂತ ಅನ್ಲಿಕ್ಕೆ ಆಗಲ್ಲ. ಹಲವು ನ್ಯೂನ್ಯತೆಗಳು ಎಲ್ಲದರಲ್ಲೂ ಇರುತ್ತೆ, ಪ್ಲಸ್ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಆದರೆ ಕೆಲವು ಪಾಯಿಂಟ್ಗಳನ್ನ ನಾವು ಕನ್ಸಿಡರ್ ಮಾಡಲೇಬೇಕು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ರೆಗ್ಯುಲರ್ ನಾನು ಇದನ್ನ ವಾಚು ಮಾಡೋದಿಲ್ಲ. ಆದರೆ ಒಂದು ಸಾಮಾಜಿಕ ಕಳಕಳಿಯಿಂದ
ಒಬ್ಬ ಆಕ್ಟಿವಿಸ್ಟ್ ಆಗಿ ನನ್ನ ಪ್ರಾಥಮಿಕ ಕರ್ತವ್ಯವಾಗಿ ಇದನ್ನ ಎಚ್ಚರಿಸಿ, ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಒಂದು ಧ್ವನಿಗೂಡಿಸಿ ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ನನ್ನ ಒಂದು ಕನ್ಸರ್ನ್ ಆಗಿರೋದ್ರಿಂದ ದಯಮಾಡಿ ನಮ್ಮ ರಾಜ್ಯ ಸರ್ಕಾರಕ್ಕೆ ವಿನಂತಿಸ್ತಾ ಇದ್ದೀನಿ, ಇದಕ್ಕೆ ಒಂದು ಪ್ರಾಪರ್ ಆಗಿ ಒಂದು ಪ್ರಾವಿಷನ್ ಮಾಡಿ ಅವಕಾಶ ಮಾಡಿಕೊಡಿ. ನಮಸ್ಕಾರ.